ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನಮ್ಮನ್ನು ಮಾತುಕತೆ ಮಾಡುವ ಪ್ರಯತ್ನವನ್ನು ಯಾಕೆ ಮಾಡ್ಬೇಕಾಗಿತ್ತು ನೀವು? ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನಮ್ಮನ್ನ ನಿಮ್ಮ ಗೃಹ ಕಚೇರಿ ಕರೆಸಿ 2 ತಾಸುಗಳ ಕಾಲ ಚರ್ಚೆ ಮಾಡುವಂತ ಅವಶ್ಯಕತೆ ಏನಿತ್ತು? ಏನು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿ ಅಕ್ಕೊತ್ತಾಯಿಸಿ 16ನೇ ತಾರೀಕಿಂದ ಸುವರ್ಣಸೌಧದ ಆಸ್ಪಾಸ್ನಲ್ಲಿ ಬಹುತೇಕ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿನೇ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಎಲ್ಲಿವರೆಗಪ್ಪ ಅಂತಂದ್ರೆ ನೀವು ಅವರನ್ನ ಸಸ್ಪೆಂಡ್ ಮಾಡೋವರೆಗೂ, ಲಿಂಗಾಯತರ ಕ್ಷಮೆ ಕೇಳೋವರೆಗೂ, ಸಂವಿಧಾನ ವಿರೋಧಿ ಹೇಳಿಕೆಯನ್ನ ವಾಪಸ್ ಪಡೋವರೆಗೂ ಮತ್ತು ನಮ್ಮ ಸಮುದಾಯದ ಅಮಾಯಕರ ಮೇಲೆ ನೀವು FIR ಅದನ್ನ ವಿತ್ಡ್ರಾ ಮಾಡೋವರೆಗೂ ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನ ಮಾಡ್ತೀನಿ. 16ನೇ ತಾರೀಕಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಪ್ರತಿದಿನ. ಯಾಕಂದ್ರೆ ಈಗಾಗಲೇ ನಮ್ಮ ಜನ 4 ವರ್ಷಗಳ ಕಾಲ ರೊಟ್ಟಿ ಬುತ್ತಿ ಕಟ್ಕೊಂಡು ಬಂದು ಹೋಗ್ಬಿಟ್ಟಾರೆ. ನಾನು ಈ ಮೂಲಕ ಮಾಧ್ಯಮದ ಮೂಲಕ ಇಡೀ ನಾಡಿನ ಜನರಿಗೆ ಇಚ್ಛೆ ಪಡ್ತೀನಿ. ನಿಮಗೆ ಪದೇ ಪದೇ ಬರಲಿ ಅಂತ ನಾವು ಒತ್ತಡ ಮಾಡಕ್ ಹೋಗಲ್ಲ. ನಿಮಗೆ ಯಾರು ಅದೇ ಹೇಳ್ತೇನೆ, ಅಧಿವೇಶನ ಇರೋವರೆಗೂ, ಎಲ್ಲಿವರೆಗೂ ಅಧಿವೇಶನ ಇರುತ್ತೋ, ಯಾಕೆ ರಾಜ್ಯ ಮುಖ್ಯಮಂತ್ರಿ ಇರ್ತಾರಲ್ಲ ಅಲ್ಲಿವರೆಗೂ ನಾನು ಧರಣಿ ಸತ್ಯಾಗ್ರಹ ಮಾಡ್ತೀನಿ. ಹಾಗಾಗಿ ನಮ್ಮ ನಾಡಿನ ಎಲ್ಲ ನಮ್ಮ ಜನಾಂಗದ, ನಮ್ಮ ಲಿಂಗಾಯತ ಸಮಾಜದ ಬಂಧುಗಳಿಗೂ, ನಮ್ಮ ಪಂಚಮಸಾಲಿ, ಮಲೇಗೌಡರು, ಗೌಡ ಲಿಂಗಾಯತ, ಚತುರ್ಥ ಲಿಂಗಾಯತ, ದೀಕ್ಷಾ ಲಿಂಗಾಯತ ಎಲ್ಲ ಬಂಧುಗಳಿಗೂ ನಿಮಗೆ ಅನುಕೂಲ ಇದ್ರೆ ನೀವು ಬಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿ. ನೀವೆಲ್ಲರೂ ಕಡ್ಡಾಯವಾಗಿ ಬರ್ಬೇಕು ಅಂತಲ್ಲ. ಈಗಾಗಲೇ ನಿಮಗೆ ನೋವಾಗಿದೆ, ಕಣ್ಣೀರು ಬಂದಿದೆ, ಪೆಟ್ಟು ಬಂದಿದೆ, ತಲೆ ಹೊಡೆದಿದೆ, ಕೈಕಾಲು ಮುರಿದಿದೆ. ಈಗಲೂ ಸಹ ಪ್ರಾಣ ಮತ್ತು ಜೀವದ ಜೊತೆಯಲ್ಲಿ ಚಿಂತಾಜನಕ ಸ್ಥಿತಿ ನಾನು ತೋರಿಸಕತ್ತೀನಿ. ನಾನು ನಿಮಗೆ ಮತ್ತೊಮ್ಮೆ ತೊಂದರೆ ಕೊಡಕ್ಕೆ ಇಷ್ಟಪಡ. ನಿಮಗೆ ಅನುಕೂಲ ಇದ್ರೆ, ಸಮಯ ಇದ್ರೆ ಬಂದು ಭಾಗವಹಿಸ್ರಿ. ಪ್ರತಿದಿನ ಒಂದೊಂದು ಜಿಲ್ಲೆಯವರಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ಕೊತೇವೆ. 16 ತಾರೀಕು ಬೆಳಗಾವಿ ಜಿಲ್ಲೆಯವರು ಬಂದು ಭಾಗವಹಿಸ್ತಾರೆ. 17ನೇ ತಾರೀಕು ಗದಗ ಮತ್ತು ಕೊಪ್ಪಳ ಜಿಲ್ಲೆಯವರು ಭಾಗವಹಿಸ್ತಾರೆ. 18ನೇ ತಾರೀಕು ವಿಜಯಪುರ, ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆಯವರು ಭಾಗವಹಿಸ್ತಾರೆ. 19ನೇ ತಾರೀಕು ಪಕ್ಕದ ನಮ್ಮ ಏನೋ ರಾಯಚೂರು, ಬೀದರ್, ಯಾದಗಿರಿ ಜಿಲ್ಲೆಯವರು ಭಾಗವಹಿಸ್ತಾರೆ. 20ನೇ ತಾರೀಕು ಗುಲ್ಬರ್ಗ ಜಿಲ್ಲೆಯವರು ಭಾಗವಹಿಸ್ತಾರೆ. ಹಿಂಗೆ ಪ್ರತಿದಿನ ಆ ಜಿಲ್ಲೆಯ ಪದಾಧಿಕಾರಿಗಳು, ಜಿಲ್ಲೆ ಹೋರಾಟಗಾರರು ಬಂದು ಭಾಗವಹಿಸ್ತಾರೆ. ಉದ್ದೇಶ ಏನಪ್ಪಾ ಅಂದ್ರೆ, ಈಗಾಗಲೇ ಸರ್ಕಾರ ಏನಾಗಿತ್ತು, ಪಂಚಮ ಸಾಲಿಗಳನ್ನ ಸರಿಯಾಗಿ ಹೊಡೆದ್ರೆ ಹೊಲ್ದಾಗ ಕೊಂಡಿರ್ತಾರೆ, ತೋಟದಾಗ ಕೊಂಡಿರ್ತಾರೆ ಅಂತೇಳಿ ಭ್ರಮೆಯಿಂದ ಹೊಡೆದಿದ್ರು. ಅದನ್ನ 24 ಗಂಟೆಯಲ್ಲಿ ಪಂಚಮ ಸಾಲಿ ನೀವೇನೇ ಹೊಡೆದಿರ್ಬೋದು, ಮತ್ತೆ ನಾವು ಬೀದಿ ಬರ್ತೀವಿ ಅಂತೇಳಿ ಮೊನ್ನೆ ರಾಜ್ಯಾದ್ಯಂತ ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡಿಬಿಟ್ಟು ಶಾಂತಿಯುತವಾಗಿರ್ತಕ್ಕ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ನಾವು ಮಲಗಿಲ್ಲ, ನಾವು ಕುಗ್ಗಿಲ್ಲ, ನಾವು ಎದ್ದು ಕುಂತಿದ್ದೀವಿ ಅಂತ ಸಂದೇಶವನ್ನು ತೋರಿಸಿಕೊಟ್ಟಿದೆ. ಅದೇ ಪ್ರಕಾರವಾಗಿ ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತೇಳಿ ಹೇಳಿಕೆ ಕೊಟ್ಟಂತ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಖಂಡಿಸಿ, ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿ ಕ್ಷಮೆಯನ್ನು ಕೋರ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ 16ನೇ ತಾರೀಕಿಂದ ವಿಧಾನಸಭಾ ಅಧಿವೇಶನ ಇರೋವರೆಗೂ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ.